ರೀ, ನೀವು ಹೋದ್ಮೇಲೆ ಆ ಹುಡುಗಿ ನನ್ನ ಜೀವನಕ್ಕೊಂದು ಹೊಸ ಭರವಸೆನ ಕೊಡ್ತಿದ್ದಾಳೆ ರೀ. ಈ ಕತ್ತಲ ಕೋಣೆಯಿಂದ ಆದಷ್ಟು ಬೇಗ ಅವಳಿಂದಾನೇ ನನಗೆ ಮುಕ್ತಿ ಸಿಗೋ ತರ ಕಾಣ್ತಿದೆ. ಅವಳಿಗೆ ನನ್ನ ಆಸೆಗಳನ್ನ, ನನ್ನ ಭಾವನೆಗಳನ್ನ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ರೀ. ರಚನಾ, ದಯವಿಟ್ಟು ನಾ ಹೇಳೋದನ್ನ ಕೇಳು. ಇವಾಗ ಕೇಳೋ ಮನಸ್ಥಿತಿಲಿ ನಾನಿಲ್ಲ, ಬಿಟ್ಬಿಡಿ ನನ್ನ. ಬೇಬಿ, ಯಾಕೆ ಲೇಟ್ ಆಯ್ತು ಅದು ನನಗೆ ಹೇಳು, ನಾನು ಕೇಳಿಸ್ಕೊಂತೀನಿ. ಬೇಬಿ, ಒಂದು ಇಂಪಾರ್ಟೆಂಟ್ ಕಾಲು, ಅವ್ನು ಮಾತಾಡ್ತೀನಿ. ತೊಂದರೆ ಕೊಡ್ತಿರೋದಕ್ಕೆ ಕ್ಷಮಿಸ್ಬಿಡಿ ಸರ್. ನನ್ನ ಮಗಳಿಗೆ ಪ್ರಜ್ಞೆ ಬಂತು. ಅವಳು ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಸರ್. ಅದಕ್ಕೇನಂತೆ, ಕೊಡಿ. ಹಾಯ್ ಅಂಕಲ್. ತಲೆನೋವು ಬರುತ್ತೆ, ಮಲ್ಕೊಂಡೆ ಮಾತಾಡು. ಸಾರಿ ಅಂಕಲ್, ನನಗೆ ರೋಸ್ ಕೊಡ್ಬೇಕು ಅಂತ ಬಂದೆ, ಆಗ್ಲೇ ಇಲ್ಲ. ಅಷ್ಟರಲ್ಲಿ ಕಾರ್ ಬಂದು ಆಕ್ಸಿಡೆಂಟ್ ಮಾಡ್ಬಿಡ್ತು ನನಗೆ. ನನ್ನನ್ನ ಹಾಸ್ಪಿಟ್ಲಿಗೆ ಕರ್ಕೊಬಂದು ಅಡ್ಮಿಟ್ ಮಾಡಿ ಬ್ಲಡ್ ಕೊಟ್ಟು ಕಾಪಾಡಿ ನೀವೇ ಅಂತೆ. ನನ್ನನ್ನ ಕಾಪಾಡಲಿಲ್ಲ ಅಂದಿದ್ರೆ ನಾನು ಸತ್ತೋಗ್ಬಿಡ್ತೀನಂತೆ. ಬಿಟ್ಟು ನಮ್ಮ ಈಗೆಲ್ಲ ಅಪಶಕನ ಮಾತಾಡಬಾರ್ದು. ನಿನಗೇನೂ ಆಗಿಲ್ಲ, ಆಗೋದಕ್ಕೆ ನಂಗೆ ಬಿಡೋದು ಇಲ್ಲ. ಥ್ಯಾಂಕ್ ಯು ಅಂಕಲ್. ನನ್ನ ಮಗಳ ಜೊತೆ ಮಾತಾಡ್ತೀಯಾ? ಅವಳು ನಿನ್ನ ಏಜೆ. ಕೊಡಿ ಅಂಕಲ್. ಹಾಯ್, ನನ್ನ ಹೆಸರು ಕೃಷ್ಣ. ನಿಮ್ಮ ಹೆಸರೇನು? ಸೋನಿ. ಓ ಹಾಯ್ ಸೋನಿ. ಶಿವ, ಸಾರಿ. ಸಾರಿ ಜೀವ, ವಿಷಯ ಗೊತ್ತಿಲ್ಲದೆ ನಿಮ್ನ ಹರ್ಟ್ ಮಾಡ್ಬಿಟ್ಟೆ. ನಾನು ಸಂಕಟ ಪಡ್ತಾ ಇರೋದು ನಿಮ್ದಲ್ಲ ರಚು. ಕೆಲ ವರ್ಷಗಳ ಹಿಂದೆ ಮಾಧುರಿ ಆಕ್ಸಿಡೆಂಟ್ ಆದಾಗ ವಿಪರೀತ ಬ್ಲಡ್ ಲಾಸ್ ಆಗಿತ್ತಂತೆ. ಆ ಟೈಮಲ್ಲಿ ಯಾರಾದ್ರೂ ಅವಳಿಗೆ ಬ್ಲಡ್ ಕೊಟ್ಟಿದ್ರೆ ಮಾಧುರಿ ಜೀವ ಉಳಿತಿತ್ತು. ಆದ್ರೆ ಇವತ್ತು ಆ ಮಗು ಅದೇ ಕಂಡೀಷನ್ ಅಲ್ಲಿ ಇತ್ತು. ತಕ್ಷಣ ನನಗೆ ಮಾಧುರಿ ನೆನಪಾಗ್ಬಿಟ್ಲು. ಯಾರಾದ್ರೂ ಬಂದು ಬ್ಲಡ್ ಕೊಟ್ಟರೆ ನನ್ನ ಕಾಪಾಡಬಾರ್ದ ಅಂತ ಮಾಧುರಿ ಅವಾಗ ಎಷ್ಟು ಫೀಲ್ ಮಾಡ್ಕೊಂಡಿರಬಾರ್ದು. ರಚನಾ, ಆ ಮಗು ನಮ್ಮ ಕೃಷ್ಣನ ಏಜು. ಒಂದು ಕ್ಷಣ ಕೃಷ್ಣ ಕಣ್ಮುಂದೆ ಬಂದ್ಬಿಟ್ಲು. ಅದಕ್ಕೆ ನಾನು ಆ ಮಗುಗೆ ರಕ್ತ ಕೊಟ್ಟೆ, ಕಾಪಾಡಿದೆ. ಐ ಆಮ್ ಸಾರಿ. ಸಾರಿ ಕೇಳ್ಬೇಕಾಗಿರೋದು ನೀವಲ್ಲ ಜೀವ, ನಾನು. ಐ ಆಮ್ ಸಾರಿ. ಮಾಧುರಿಗೆ ಆ ಸ್ಥಿತಿ ತಂದವಳೆ ನಾನು. ನನ್ನನ್ನ ಆ ದೇವ್ರು ಕ್ಷಮಿಸ್ತಾನ?
ರಚ್ಚು, ನನ್ನಿಂದ ಇವತ್ತು ನಿನ್ನ ರೆಪ್ಯುಟೇಷನ್ ಹಾಳಾಗೋಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ನ ಅರ್ಥ ಮಾಡ್ಕೊಳಕ್ಕಾಗ್ದೆ ವಿನಾಕಾರಣ ಬೈದೋಳ್ ನಾನು. ಸಾರಿ ಜೀವ. ಇದರಲ್ಲಿ ನಿಂದೇನೂ ತಪ್ಪಿಲ್ಲ, ಬಿಡು. ಪ್ರೊಡ್ಯೂಸರ್ ನಮ್ಮನ್ನ ತುಂಬ ಬೈಕೊಂಡಿರ್ತಾರಲ್ಲ. ಪರವಾಗಿಲ್ಲ, ಅವ್ರಿಗಾಗಿರೋ ನಷ್ಟನ ನಾವು ತುಂಬಿಕೊಡ್ಬೋದು. ಅದೇ ಮಗು ಪ್ರಾಣಕ್ಕೆ ಏನಾದ್ರು ಅಪಾಯ ಆಗಿದ್ದಿದ್ರೆ ಆ ನಷ್ಟನ ಆ ತಾಯಿಗೆ ಯಾರಾದ್ರೂ ತುಂಬಿಕೊಡೋದಕ್ಕೆ ಆಗ್ತಿತ್ತ? ನೀವು ಬರೀ ಒಂದ್ ಮಗುನ ಕಾಪಾಡಲಿಲ್ಲ ಜೀವ, ಇಡೀ ಕುಟುಂಬನ ಕಾಪಾಡಿದಿರ, ಅವ್ರ ಸಂತೋಷನ ಕಾಪಾಡಿದಿರ. ನನ್ಗೆ ನಿಮ್ನ ನೋಡಿದ್ರೆ ಹೆಮ್ಮೆ ಆಗತ್ತೆ. ನಂಗೂ ಸ್ವಲ್ಪ ಜಾಗ ಕೊಡಿ. ಕೋಪ ಹೋಯ್ತಾ? ಕಾಂಪ್ರಮೈಸ್ ಆದ್ರಾ? ರಚ್ಚು, ಆ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ನಾಳೆ ಶೂಟಿಂಗ್ ಇಟ್ಕೊಳಕ್ಕೆ ಹೇಳು. ಆಫೀಸ್ ರಜೆ ಹಾಕಿ ನಿನ್ನ ಜೊತೆ ನಾನು ಬರ್ತೀನಿ. ಓಕೆ. ತೇಜ, ರಚನಾ ಶೂಟಿಂಗ್ ಹೋಗಿದ್ದಾಳಂತೆ. ಅದು ಯಾವ ಶೂಟಿಂಗು, ಎಲ್ಲಿ ನಡೀತಿದೆ ಅಂತ ಸ್ವಲ್ಪ ವಿಚಾರಿಸಿ ಹೇಳು. ಯಾಕತ್ಗೆ? ಅಕ್ಕ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ತೀರಾ ಎಂಜಿಲ್ ಕೈಯಲ್ಲಿ ಮುಖ ಒರೆಸ್ಕೊಳ್ಳೋಷ್ಟು. ಏನಾದ್ರೂ ಪ್ರಾಬ್ಲಮ್ ಅದಕ್ಕೆ? ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಮತ್ತೆ ಫೋನ್ ಬಂದಾಗ್ಲಿಂದ ನಿಮ್ಮಲ್ಲಿ ಒಂಥರ ಹೆದರಿಕೆ ಕಾಣಿಸ್ತಿದೆ ಅಕ್ಕ. ರಚನಾ ಬಗ್ಗೆ ಯಾರಾದ್ರೂ ನಿಮ್ಗೆ ಏನಾದ್ರೂ ಹೇಳಿ ಹೆದರಿಸ್ತಿದಾರಾ? ಹಾಗೇನಾದ್ರೂ ಇದ್ರೆ ಹೇಳಿ, ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಡೀಲ್ ಮಾಡೋಣ. ಹಾಗೆಲ್ಲ ಏನೂ ಇಲ್ಲ. ನೀನು ರಚನಾ ಶೂಟಿಂಗ್ ಎಲ್ಲಿ ನಡೀತಿದೆ ಅಂತ ವಿಚಾರಿಸಿ ಹೇಳು. ರೀ, ನೀವು ಹೋದ್ಮೇಲೆ ಆ ಹುಡುಗಿ ನನ್ನ ಜೀವನಕ್ಕೊಂದು ಹೊಸ ಭರವಸೆನ ಕೊಡ್ತಿದ್ದಾಳೆ ರೀ. ಈ ಕತ್ತಲು ಕೋಣೆಯಿಂದ ಆದಷ್ಟು ಬೇಗ ಅವಳಿಂದಾನೇ ನನಗೆ ಮುಕ್ತಿ ಸಿಗೋ ಥರ ಕಾಣ್ತಿದೆ. ಅವಳಿಗೆ ನನ್ನ ಆಸೆಗಳನ್ನ, ನನ್ನ ಭಾವನೆಗಳನ್ನ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ರೀ. ನನಗೆ ಕೋಸಂಬರಿ, ಅಕ್ಕಿ ಪಾಯಸ, ಬೇಳೆ ತೋವೆ ತಿನ್ನಬೇಕು ಅಂತ ಆಸೆ ಆಗ್ತಿದೆ. ದಿನ ಇಷ್ಟೊತ್ತಿನಲ್ಲಿ ಬಂದು ಬಾಗಲ್ ತಟ್ಟಿ ನನ್ನ ಕರೆಯೋಳು ಇವತ್ತು ಯಾಕೆ ಬಂದಿಲ್ಲ? ಇಷ್ಟೊತ್ತಾದ್ರೂ ಈ ವಜ್ರೇಶ್ವರಿ ಫೋನ್ ಮಾಡಿಲ್ಲ. ರಚನಾ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಯಾಕೆ? ಅವಳಿಗೆ ನನ್ನ ಬಗ್ಗೆ ಭಯ ಕಮ್ಮಿ ಆಗಿದ್ಯಾ? ರಚನಾನ್ ವಹಿಸ್ಕೊಂಡು ಡಬಲ್ ಗೇಮ್ ಮಾಡಕ್ಕೇನಾದ್ರೂ ನೋಡಿದ್ರೆ ಇಲ್ಲ, ಅವಳು ಹಂಗ್ ಮಾಡಲ್ಲ ಅನ್ಕೋತೀನಿ. ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡೋಣ. ಅಮ್ಮೋರೆ, ದೊಡ್ಡಮ್ಮವ್ರಿಗೆ ತಿಂಡಿ ಕೊಡ್ಬೇಕು, ತರ್ಲಾ? ತಗೊಂಬ.
ಕುರಿ ಬಾಯಿಂದ ಹೊರಗಡೆ ಬರ್ತಾ ಇದೆ. ಲೋ ಮಗ, ಹ್ಮ್? ಒಂದು ಸಿಂಪಲ್ ಸ್ಟೆಪ್, ಅದಕ್ಕೆ ಯಾಕೋ ಆ ಹೀರೋ ಅಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದಾನೆ? ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ಹಂಗ್ ಹೊಡಿಬೇಕು ಹಿಂಗ್ ಹೊಡಿಬೇಕು ಅಂತ ಹೇಳೋ ಸುಲಭ, ನಿಂತ್ಕೊಂಡು ಆಡೋದು ಸ್ವಲ್ಪ ಕಷ್ಟ. ಏನ್ ಮಹಾ ಕಷ್ಟ ಹಿಂಗ್ ಹಿಡ್ಕೊಳ್ಳೋದು? ಹಾ. ಏ, ಕೊಡ ಇಲ್ಲಿ. ನಾನು ಬಾಲ, ಅಯ್ಯೋ ಲೇ, ನಾನು ಬಿಡ ಲೇ. ಎಷ್ಟೇ? ಅಮ್ಮ, ಏನ್ ಕೃಷ್ಣ? ಹೀರೋ ಬದ್ಲಿಗೆ ಬೇಬಿ ಡ್ಯಾನ್ಸ್ ಮಾಡ್ಬೋದಲ್ಲ?